ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ತಾರಾ ಅವರು ಬಂದಿದ್ದಾರೆ. ಕನ್ನಡದ ಮುದ್ದು ಮುಖದ ಹೀರೋಯಿನ್ ಆಗಿದ್ದವರು ಇವರು ಒಬ್ಬರೇನೆ. ಇವತ್ತು ಕೂಡ ಇವರು ವಾಯ್ಸ್ ನ ಕೇಳಿದ ತಕ್ಷಣ ಅವ್ರ ಮುಖ ನೋಡಿದ್ರು ಪರವಾಗಿಲ್ಲ, ವಾಯ್ಸ್ ಕೇಳಿದ ತಕ್ಷಣ ತಾರಾ ಅವ್ರದ್ದು ಇದು ಅಂತ ಹೇಳೋಷ್ಟು ಮಟ್ಟಿಗೆ ಮನೆ ಮಂದಿಗೆಲ್ಲ ಗೊತ್ತಿರುವಂತ ನಮ್ಮ ಏಕೈಕ ನಾಯಕಿ ನಟಿ, ನಮ್ಮ ಮನೆಯ ನಾಯಕಿ ನಟಿ ಅಂತ ಹೇಳ್ಕೋಬಹುದು. ಎಲ್ಲರಿಗೂ ಗೊತ್ತಿರುವಂತ ನಾಯಕಿ ನಟಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವ್ರ ಜೊತೆ ಮಾತಾಡಕ್ಕೆ ತುಂಬಾ ಹೊತ್ತಿಂದ ತುಂಬಾ ಜನ ಕಾಯ್ತಾ ಇದ್ದಾರೆ. ಬೇಗ ಮಾತಾಡಿದ್ರೆ ತುಂಬಾ ಜನ ಮಾತಾಡ್ಬೋದು, ಇಷ್ಟು ಜಾಸ್ತಿ ಮಾತಾಡಿದ್ರೆ ನಮಗೂ ಸ್ವಲ್ಪ ಕಷ್ಟ ಆಗುತ್ತೆ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ ಸರ್ ನಿಮಗೆ. ನಮಸ್ಕಾರ. ತಮ್ಮ ಹೆಸರು ಗೊತ್ತಾಗಿಲ್ಲ? ನನ್ನ ಹೆಸರು ಅಶ್ವಿನಿ ಅಂತ, ಜೆಪಿ ನಗರ್ 7 ಫೇಸ್ ಇಂದ. ಓಕೆ ಅಶ್ವಿನಿ ಅವರೇ ಮಾತಾಡ್ಬೋದು. ಸರ್ ತಾರಾ ಮೇಡಮ್ ನಮಸ್ಕಾರ ಮೇಡಮ್. ಹಾಯ್ ಅಶ್ವಿನಿ, ನಮಸ್ತೆ. ಹೇಳಿ. ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬಿಡ್ತೀರಾ ಮೇಡಮ್ ನೀವು? ಅಯ್ಯೋ ಕೃಷ್ಣ 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 ಮಗುನ ಹೆಸರು ಬೇಗ ಮೇಡಮ್. ಒಂದಿನ ನೀವು ಒಳ್ಳೆ ಮನ್ಸಿದೆ, ಟ್ಯಾಲೆಂಟ್ ಇದೆ, ಖಂಡಿತ ಆಗ್ತೀರಾ ಮೇಡಮ್ ನೀವು. ಥ್ಯಾಂಕ್ ಯು ಅಶ್ವಿನಿ. ಮೇಡಮ್ ನಿಮ್ ಜೊತೆ ಫೋಟೋ ಹೊಡ್ಸ್ಕೊಂಡಿದೀನಿ. ಶಿವಮೊಗ್ಗದ ನಗರಸಭೆಗೆ ಅಂತ ಬಂದಿದ್ದೀನಿ ಒಂದ್ಸಲಿ ಫಂಕ್ಷನ್ಗೆ. ನಾನು ಜೆಪಿ ನಗರಲ್ಲೇ ಇರೋದು. ನಿಮ್ ಜೊತೆ ಫೋಟೋ ಹೊಡ್ಸ್ಕೊಂಡಿದೀನಿ, ಲ್ಯಾಮಿನೇಷನ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಬ್ಯಾಂಗ್ಳೂರಲ್ಲಿ. ಥ್ಯಾಂಕ್ ಯು ಅಶ್ವಿನಿ. ತುಂಬಾ ಖುಷಿ ಆಗ್ತಿದೆ ನಿಮ್ ಜೊತೆ ಮಾತಾಡ್ತಾ, ನೋಡ್ತಾ ಇದೀವಿ. ಥ್ಯಾಂಕ್ ಯು ರೇ. ಅವ್ರ ಮನೇನು ಜೆಪಿ ನಗರದಲ್ಲಿ ಇರೋದು. ಹೋಗಿ ಇವಲ್ಲೇ ಒಂದ್ಸರಿ ಇನ್ನೊಂದು ಫೋಟೋ ತೆಗೆಸ್ಕೊಂಬಿಡಿ. ನೀವು ಹೇಳಿದ್ರೆ ಸಿಎಂ ಮಾಡ್ಬಿಟ್ರೆ ಆಮೇಲೆ ಸಿಕ್ಕಲ್ಲ ಇವರು. ಸರ್ ನಿಮ್ ಜೊತೆನೂ ಮಾತಾಡ್ಬೇಕು ಸರ್. ಅಯ್ಯೋ ನಾನು ಯಾವಾಗಲೂ ಸಿಗ್ತೀನಿ ಬಿಡ್ರಿ, ನಾಳೆ ಮಾತಾಡೋಣ. ಹೇಳ್ರಿ ಆಗ್ಬಿಟ್ಟಿದ್ದೀರಾ ಸರ್ ಈಗ. ನೀವೇ ಸಿಗ್ತಾ ಇಲ್ಲ ಈಗ. ಎಲ್ಲಾರಿಗೂ ಸಿಗೋದು ನಾನು ಒಬ್ನೇ ರೀ. ನೀವ್ ಒಳ್ಳೆ ಅನ್ಕೊಂಡ್ಬಿಟ್ಟಿದೀರಾ. ಅಂದ್ರೆ ಇಲ್ಲಿ ನೋಡು, ಪಕ್ಕದಲ್ಲಿ ನನ್ನ ಇಟ್ಕೊಂಡು ಎಲ್ರಿಗೂ ಸಿಗದ್, ನಾನು ಈ ಅಮ್ಮ ಸಿಗಲ್ಲ ಅನ್ನೋ. ಇಲ್ಲ ಸರ್, ನೀವ್ ಅಡ್ಗೆ ಪ್ರೋಗ್ರಾಮ್ ಖಂಡಿತ ಪ್ರಾಮಿಸ್ ಹೇಳ್ತಾ ಇದ್ದೀನಿ. ಮದ್ವೆ ಆದಾಗ ಏನೂ ಬರ್ತಿರ್ಲಿಲ್ಲ ಸರ್ ನನ್ಗೆ. ಮದ್ವೆ ಆದಾಗಿಂದ ನಿಮ್ ಪ್ರೋಗ್ರಾಮ್ ನೋಡಿ ಈಗ ಎಷ್ಟು ಎಕ್ಸ್ಪರ್ಟ್ ಆಗಿದ್ದೀನಿ ಅಂದ್ರೆ ಅಷ್ಟು ಎಕ್ಸ್ಪರ್ಟ್ ಆಗಿದ್ದೀನಿ ಸರ್. ನನ್ ಮನೆಯವ್ರಿಗೆ ತುಂಬಾ ನಾನು ಒಳ್ಳೆ ಹೆಂಡತಿ ಆಗಿದ್ದೀನಿ. ಥ್ಯಾಂಕ್ ಯು ಮೇಡಮ್, ಬಹಳ ಖುಷಿ ಆಯ್ತು. ಒಳ್ಳೆ ಖುಷಿ ಆಯ್ತು. ಸಂತೋಷ ಮಾತಾಡ್ತಾರೆ. ಖುಷಿ, ಆ ಖುಷಿ ಇರ್ಬೇಕು. ಥ್ಯಾಂಕ್ ಯು ಮೇಡಮ್. ನಿಮ್ಗೊಂದು ಬಹುಮಾನ ಮಾಡಿದೆ. ಯಾರು ಮುಳಿಯಾ ಜ್ಯುವೆಲರ್ಸ್ ಅವರು ಒಂದು ಬಹುಮಾನ ಕೊಡ್ತಾ ಇದ್ದಾರೆ. 1943 ಇಸ್ವಿಲಿ ಓಪನ್ ಆದಂತ ಅತ್ಯಂತ ಜನಪ್ರಿಯವಾದ ಜ್ಯುವೆಲರಿ ಶಾಪು. ಇವರು ಅದ್ಭುತವಾಗಿರುವಂತಹ ಒಂದು ಗಿಫ್ಟ್ ವೋಚರ್ ನಿಮ್ಗೆ ಕಳಿಸ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು.